ಈಗ ಸರ್ಕಾರದ ವರ್ಚಸ್ಸಿನ ಪ್ರಶ್ನೆ ಅದು. ಮುಖ್ಯಮಂತ್ರಿಗಳು 25ನೇ ತಾರೀಕೇನು ಬರಕ್ ಹೇಳಿದಾರಂತೆ BR ಪಾಟೀಲ್ರಿಗೆ, ಕೂತ್ಕೊಂಡು ಸಮಾಧಾನ ಮಾಡಿ ಇವರ ಮೂಲಕ ಬಹಿರಂಗ ಹೇಳಿಕೆ ಕೊಡಿಸಿ ಆ ಥರದ್ದು ಏನಾರ ಸ್ಟ್ರಾಟಜಿ ಆಗ್ತಿದ್ಯಾ ಅಂತ? ಅಲ್ಲ, ಈಗ ಎಷ್ಟು ಡ್ಯಾಮೇಜ್ ಆಗಬೇಕೋ ಮಾಡಿ ಆಗಿದೆ. ಯಾವತ್ತು BR ಪಾಟೀಲ್ ಮಾತನಾಡಿದ್ರು ಅವತ್ತು BR ಪಾಟೀಲ್ ಅವರು ಮಾರನೇ ದಿನ ಬೆಂಗಳೂರಿನಲ್ಲೇ ಇದ್ರು, CM ಕೂಡ ಬೆಂಗಳೂರಿನಲ್ಲೇ ಇದ್ರು, ಮಾತನಾಡುವಂಥ ಅವಕಾಶಗಳಿತ್ತು. CM ಕರೀಲಿ ಅಂತ ಇವರು ಹೋಗ್ಲಿಲ್ವೋ ಅಥವಾ ಇವರ ಖುದ್ದಾಗಿ ಹೋಗಿ ನಾನೇನು ಕ್ಲಾರಿಫಿಕೇಶನ್ ಕೊಡಲಿ, ನಾನು ಹೇಳಿರೋ ಸತ್ಯ ಇದೆ ಅನ್ನುವಂತಹ ಈಗೋ ಅನ್ನೋ ಗೊತ್ತಿಲ್ಲ. ಅವತ್ತು ಯಾವುದೇ ಭೇಟಿಗಳು ನಡೀಲಿಲ್ಲ. ಸೊ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಮೇಲೆ ಮುಖ್ಯಮಂತ್ರಿಗಳು BR ಪಾಟೀಲ್ ಅವರಿಗೆ ಕರೆ ಮಾಡಿ ಬಂದು ಭೇಟಿ ಮಾಡಿ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಹೈಕಮಾಂಡ್ಗೆ ಈ ವಿಷಯ ಇಷ್ಟು ಸೀರಿಯಸ್ ಇದೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ, ಇದು ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು ಹೈಕಮಾಂಡ್ಗೆ ಅರ್ಥ ಆಗ್ತಾ ಇದೆ. ಆದರೆ CM DCM ಅವ್ರನ್ನ ಕರೆದು ಮಾತನಾಡಿ ಇನ್ನು ಮುಂದೆ ಈ ರೀತಿ ಮಾತನಾಡಬೇಡಿ, ನಾವು ಬಗೆಹರಿಸೋಣ, ಆ ಥರದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ಅವರಿಂದಲೇ ಹೇಳಿಸುವಂಥ ಪ್ರಯತ್ನಗಳು ಅದು ಕೂಡ ನಡೀಲಿಲ್ಲ. ಅದರಲ್ಲೇ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಶಾಸಕರ ಅಭಿಪ್ರಾಯಗಳಿಗೆ ಮತ್ತು ಶಾಸಕರ ಆರೋಪಗಳಿಗೆ CM ಆಗಲಿ DCM ಆಗಲಿ ರಾಜ್ಯ ನಾಯಕರುಗಳಾಗಲಿ ಯಾವ ಒಂದು ಸ್ಪಂದನೆಯನ್ನು ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿನೇ ಹೈಕಮಾಂಡ್ ಮೊನ್ನೆ ಮಧ್ಯಪ್ರವೇಶ ಮಾಡಿದೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಕರೆ ಮಾಡಿ ಭೇಟಿಯಾಗಿ ಅಂತ ಹೇಳಿದ್ದಾರೆ. ರಾಯಚೂರಿಗೆ ಬನ್ನಿ, ಅಲ್ಲಿ ಭೇಟಿಯಾಗೋಣ ಅಂದಾಗ ಸಹಜವಾಗಿ BR ಪಾಟೀಲ್ ಅವರು ಮತ್ತೆ ತಾವು ಈಗೋ ಹರ್ಟ್ ಆಯಿತೋ ಏನೋ ಗೊತ್ತಿಲ್ಲ, ನನಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ, ನಾನು ಅಲ್ಲಿ ಬಂದು ಭೇಟಿ ಆಗಲ್ಲ, ನೀವು ದೆಹಲಿಯಿಂದ ಬಂದ್ರಿ, ಆನಂತರ ಬಂದು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬೆಂಗಳೂರಿನಲ್ಲಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕರ ರೀತಿಯೂ ಕೂಡ ಈ ಡ್ಯಾಮೇಜ್ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಬುಧವಾರ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಕಳೆದ ಸಲ ದಿಲ್ಲಿಗೆ ಹೋದಾಗ ಕಾಲ್ ತುಳಿತದ ಪ್ರಕರಣ ನಡೆದಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣದ ಮಧ್ಯೆ ದಿಲ್ಲಿ ಪ್ರವಾಸ ಆಗಿತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದ್ದು. ಈಗ ಸ್ವಪಕ್ಷೀಯ ಶಾಸಕರೇ ಒಬ್ಬರ ನಂತರ ಒಬ್ಬರಂತೆ ಅಸಮಾಧಾನ ಹೊರಹಾಕ್ತಾ ಇರುವ ಸಂದರ್ಭದಲ್ಲಿ ದಿಲ್ಲಿ ಪ್ರವಾಸ. ಇವರನ್ನ ಕರೆದು ಮಾತಾಡ್ತೀನಿ ಅಂದ್ರು ಮುಖ್ಯಮಂತ್ರಿಗಳು. ಎರಡು ದಿನದಲ್ಲಿ ನಾನೇ ರಾಜೀನಾಮೆ ಕೊಡ್ತೀನೋ ಏನೋ ಅಂತ ರಾಜು ಕಾಗವಾಡದ ಶಾಸಕರು ಹಿಂಗೆ ಹೇಳಿದ್ದಾರೆ ಅಂದಾಗ ಕರೆದು ಮಾತಾಡ್ತೀನಿ ಅಂದ್ರು. ಮೂರು ಶಾಸಕರ ಹೇಳಿಕೆಗಳಿಗೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? CM ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು CM ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಕರೆದು ಮಾತಾಡ್ತೀನಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಿದ್ದಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.